ಇನ್ನು ಸಿದ್ದರಾಮಯ್ಯ ಅವರ ನಂತರ DK ಶಿವಕುಮಾರ್ ಅವರಿಗೆ ಸ್ಥಾನ ಕೊಡಬೇಕು. ಇಲ್ಲಿ ಶಾಸಕರ ಸಂಖ್ಯೆ ಪ್ರಶ್ನೆ ಬರೋದಿಲ್ಲ ಅಂತ DK ಶಿವಕುಮಾರ್ ಅವರ ಆಪ್ತ ಶಾಸಕ ಮಾಗಡಿಯ HC ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. CM ನಂತರ ನಮ್ಮ ನಾಯಕರಿಗೆ ಅವಕಾಶ ಸಿಗಬೇಕು. ಎಲ್ರಿಗೂ ಎಲ್ಲ ಬಲ ಇರೋದಿಲ್ಲ ಅಂತ ಹೇಳೋ ಮುಖಾಂತರ DK ಶಿವಕುಮಾರ್ ಅವರ ಬಳಿ ಶಾಸಕರ ಬಲ ಇಲ್ಲ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಬಾಲಕೃಷ್ಣ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು CM ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ CM ಅವರ ನಂತರ ನಮ್ಮ DK ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ನಾವು ಅಲ್ಗಳಿಯೋದಿಲ್ಲ. ನಾನು ಹೇಳೋದು CM ನಂತರ ಅವಕಾಶ ನಮ್ಮ ನಾಯಕರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಯಾವಾಗಲಾದ್ರೂ ಸರ್, ಆದರೆ ಈ ಟರ್ಮ್ ಯಾವಾಗಲಾದ್ರೂ ಹೈಕಮಾಂಡ್ ಯಾವಾಗ ಹೇಳ್ತದೋ ಅವಾಗ. ನಮಗೆ ಯಾರೂ ನೋಟಿಸ್ ಕೊಟ್ಟಿಲ್ಲ, CMಗೂ ನೋಟಿಸ್ ಕೊಡೋಕ್ಕಾಗಲ್ಲ. ಅದನ್ನು ಹೈಕಮಾಂಡ್ ನೋಡ್ಕೊತದೆ. ಹೈಕಮಾಂಡ್ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಉತ್ತಮವಾದಂಥ ಕೆಲಸ ಮಾಡ್ತಾವ್ರೆ, ಮಾಡ್ಕೊಂಡು ಹೋಗಲಿ. ನಂತರ ನಮ್ಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಮ್ಮ ಬೇಡಿಕೆ. ಎಲ್ಲರೂ ಬಲನೂ ಇರಲ್ಲ. ಕೆಲವ್ರದ್ದು ಈಗ CM ಸ್ವಲ್ಪ ಜಾಸ್ತಿ ಇದ್ದರೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ DK ಶಿವಕುಮಾರ್ ಅವರಿಗೆ. ಹಂಗೆ ಅಂದರೆ ಸರ್ ಹಿಂದೆ ಹಂತವಾಗಿ ಇರ್ತದೆ. ಎಲ್ಲರ ಬಲ ಇರ್ತದ. ಚರ್ಚೆಗೆ ನಮ್ಮನ್ನು ಕರೆದಾರೆ ಹೈಕಮಾಂಡು. ಮುಂದೆ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ. ಅವ್ರ ನಾಯಕತ್ವನೂ ಬೇಕಲ್ಲಪ್ಪ. ಸಿದ್ದರಾಮಣ್ಣವ್ರನ್ನ ಬಿಟ್ಟರೆ ನಾವು ಚುನಾವಣೆ ಮಾಡೋಕ್ಕಾಯ್ತದ? ಸಿದ್ದರಾಮಣ್ಣ, DK ಶಿವಕುಮಾರ್, ಪರಮೇಶ್ವರು, ಎಲ್ಲರ ನಾಯಕತ್ವನು, ಖರ್ಗೆ ಸಾಹೇಬರು, ಎಲ್ಲರ ನಾಯಕತ್ವನೂ ಬೇಕು. ಕಾಂಗ್ರೆಸ್ ಪಕ್ಷ ಸರ್ವಜನಾಂಗದ ಶಾಂತಿಯ ತೋಟ. ಒಂದು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಇದು. ಎಲ್ಲ ವರ್ಗದ ಜನ ನಾಯಕತ್ವ ಇರತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ಶಕ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.